ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ರಿಲೇಟೆಡ್ ಒಂದೊಂದೇ ಅಪ್ಡೇಟ್ಗಳು ಇಲ್ಲಿ ಬರ್ತಾ ಇರುತ್ತೆ. ಕಳೆದ ವಿಡಿಯೋದಲ್ಲೂ ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಅಂತ ಬಿಟ್ಟು ಬೆಳಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಸದ್ಯ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಸದ್ಯ ಇವಾಗ ಈ ಒಂದು ವಿಡಿಯೋದಲ್ಲಿ ಏನೊಂದು ಅಪ್ಡೇಟ್ ತಿಳಿಸ್ಕೊಡ್ತಿದ್ದೀನಿ ಅಂತಂದ್ರೆ, ಈಗ ವೋಟಿಂಗ್ ಪ್ರಕಾರನೇ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ ಸ್ಪರ್ಧಿಗಳು ಅಂತ ಗೊತ್ತಾಗಿದೆ ಪ್ರೋಮೋ ಮೂಲಕನೇ. ಏನಕ್ಕೆ ಅಂತಂದ್ರೆ ವೋಟಿಂಗ್ ಪೋಲ್ ಆಲ್ಮೋಸ್ಟ್ 40% 50% ಈ ರೀತಿ ಇಲ್ಲಿ ಸೆಲೆಕ್ಟ್ ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೋದು. ಈಗ ಆಡಿಯನ್ಸ್ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಕಡೆ ಆದರೆ, ಈಗ ಕಂಟೆಸ್ಟೆಂಟ್ಗಳು ಸ್ವಲ್ಪ ಜಾಸ್ತಿ ಜನ ಇದ್ದೇ ಇರ್ತಾರೆ. ಅಂದರೆ ಒಂದು 20-25 ಜನ ಕಂಟೆಸ್ಟೆಂಟ್ ಇದ್ರು ಅಂತಂದರೆ ಅದ್ರಲ್ಲಿ ಸೆಲೆಕ್ಟ್ ಆದರೆ 16-17 ಜನ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ. ಸದ್ಯ ಈಗ ಇನ್ನೂ ಸ್ವಲ್ಪ ಜನ ಹೆಸರು ಇಲ್ಲಿ ಕೇಳಿ ಬರ್ತದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರಾ ಇಲ್ವಾ, ಸ್ಟೇಜಿಂದ ಹಾಗೆ ವಾಪಸ್ ಬರ್ತಾರಾ ಅಂತ ಇಲ್ಲಿ ನೋಡಬೇಕಿದೆ. ಬಿಗ್ ಬಾಸ್ ಸೀಸನ್ 10 ಯಾವ ರೀತಿ ಇಲ್ಲಿ ಕಂಟೆಸ್ಟೆಂಟ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ರು, ಅದೇ ರೀತಿ ಸದ್ಯ ಇವಾಗೂ ಕೂಡ ಈ ಒಂದು ಸೀಸನ್ನು ಕಂಟೆಸ್ಟೆಂಟ್ಗಳನ್ನ ಅದೇ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾರೆ. ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಅದು ಎಲ್ರಿಗೂ ಕೂಡ ಹಾಗೇನೋ ಗೊತ್ತಿಲ್ಲ. ಆದರೆ ವೋಟಿಂಗ್ ರಿಸಲ್ಟ್ ಪ್ರಕಾರ ಇಲ್ಲಿ 100% ಆಗಿ ಅಂದರೆ ಇಲ್ಲಿ ವೋಟ್ ಮಾಡೋದು ಒಂದು 40% 50% ಈ ರೀತಿಯಾಗಿ ಬಂತು ಅಂತಂದರೆ ಮನೆ ಒಳಗಡೆ ಎಂಟ್ರಿ ಸಿಗುತ್ತೆ. ಬೈ ಚಾನ್ಸ್ ಆಗಿ 40ಗಿಂತ ಕಮ್ಮಿ ಬಂತು ಅಂತಂದರೆ ಅವರು ಡೈರೆಕ್ಟಾಗಿ ಸ್ಟೇಜಿಂದ ಹಾಗೆ ಮನೆಗೆ ಹೋಗೋ ಒಂದು ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಪ್ರೋಮೋ ನೋಡಿದಾಗಲಿ ಅನಿಸ್ತದೆ. ಅದೇ ಪ್ರಕಾರ ಸ್ವಲ್ಪ ಜನ ಹೆಸರಲ್ಲಿ ಕೇಳಿಬಂತು ಅಂತ ಹೇಳಿದ್ನಲ್ಲ, ಅದರಲ್ಲಿ ನೋಡಿ ನಿನ್ನೆ ನಾನು ಇಲ್ಲಿ ಆಲ್ಮೋಸ್ಟ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ವಿಡಿಯೋದಲ್ಲಿ ತುಂಬ ಲೆಂತಾಗಿ ಹೇಳಕ್ಕೆ ಹೋಗಲ್ಲ, ಶಾರ್ಟ್ ಆಗಿ ಹೇಳ್ತೀನಿ. ಫಸ್ಟ್ ಇಲ್ಲಿ ಅಭಿಷೇಕ್ ಅವರು ವಧು ಸೀರಿಯಲ್ ಮಾಡಿದ್ರಲ್ಲ ಅವ್ರು ಬರ್ತಾರೆ ಅಂತ ಹೇಳಿದ್ದೆ. ಮತ್ತೆ ಅಶ್ವಿನಿ ಗೌಡ ಅವರು ಮತ್ತೆ ಚಂದ್ರಪ್ರಭಾ ಅವರು ಆಲ್ಮೋಸ್ಟ್ ಹೆಸರಲ್ಲಿ ಕೇಳಿ ಬಂದಿರಲಿಲ್ಲ. ಸದ್ಯ ಇವಾಗ ಚಂದ್ರಪ್ರಭಾ ಅವರು ಬರ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ಗೆ ಏನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಆಲ್ಮೋಸ್ಟ್ ಕಾಕ್ರೋಚ್ ಸುದೀರ್ ಅವರು ಅಂತೂ ಇಲ್ಲಿ ಪ್ರೋಮೋನೇ ಬಿಟ್ಬಿಟ್ಟಿದ್ದಾರೆ. ಬರೋದು ಗೊತ್ತಾಗಿದೆ ಮೊದಲನೇ ಕಂಟೆಸ್ಟೆಂಟ್ ಅಂತ ಅಂದ್ಬಿಟ್ಟು. ಮತ್ತೆ ಧನುಷ್ ಗೌಡ ಅವರು ಗೀತಾ ಸೀರಿಯಲ್ ಮಾಡಿದಾರಲ್ಲ ಅವರು ಧನುಷ್ ಗೌಡ ಅವರು ಬರ್ತಿದ್ದಾರೆ. ಮತ್ತೆ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಕನ್ಫರ್ಮ್ ಬರ್ತಿದ್ದಾರೆ ಅಂತ ಗೊತ್ತಾಗಿದೆ. ಮತ್ತೆ ಜಾನ್ವಿ ಅವರು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಫೇಮಸ್, ಅವರು ಕೂಡ ಅಷ್ಟೇ. ಮತ್ತೆ ಕಾವ್ಯ ಶ್ರಾವ್ಯ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಇವರು ಅಷ್ಟೊಂದು ನನಗೆ ಗೊತ್ತಿಲ್ಲ, ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಿದ್ದೀನಿ. ಮತ್ತೆ ಮಲ್ಲಮ್ಮ ಅವರು ಆಲ್ಮೋಸ್ಟ್ ನೆನ್ನೆ ಪ್ರೋಮೋ ನೀವು ನೋಡಿರ್ತೀರಾ, ಇವ್ರು ಬರ್ತಿದ್ದಾರೆ ಬಿಗ್ ಬಾಸ್ ಮನೆಗೆ 3ನೇ ಸ್ಪರ್ಧಿಯಾಗಿ ಕಂಟೆಸ್ಟೆಂಟ್ ಆಗಿ ಅಂತ ಅಂದ್ಬಿಟ್ಟು ವಿಡಿಯೋ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ, ಅವರು ಕೂಡ ಕನ್ಫರ್ಮ್ ಆಗಿದ್ದಾರೆ. ಮತ್ತೆ ಮಂಜು ಭಾಷಿಣಿ ಅವರು ಕಳೆದ ಸತಿ ಹಂಸ ಅವ್ರು ಬಂದಿದ್ರು ಪುಟ್ಟಕ್ಕನ ಮಕ್ಕಳಿಂದ, ಈ ಸತಿ ಮಂಜು ಭಾಷಿಣಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ಮತ್ತೆ ರಾಶಿಕಾ ಶೆಟ್ಟಿ ಅವರು ಆಲ್ಮೋಸ್ಟ್ ಇವರು ಕೂಡ ಅಷ್ಟೇ ಸ್ವಲ್ಪ ಮುಖ ಹೊಸ ಪರಿಚಯ ಅಂತಾನೆ ಹೇಳ್ಬೋದು. ಮತ್ತೆ ಡಾಕ್ ಸತೀಶ್ ಅವರು ಇವ್ರದ್ದು ಕೂಡ ಇಲ್ಲಿ ಹೇಳಿದೆ. ಸ್ಪಂದನಾ ಸೋಮಣ್ಣ ಇವ್ರದ್ದು ಕೂಡ ಇಲ್ಲಿ ಹೆಸರು ಹೇಳಿದೆ ನಾನು ಆಲ್ರೆಡಿ ನೆನ್ನೆ. ಮತ್ತೆ ಅಶ್ವಿನಿ ಗೌಡ ಅವ್ರದ್ದು ಇವ್ರದ್ದು ಸ್ವಲ್ಪ ಹೆಸರಲ್ಲಿ ಕೇಳಿ ಬರ್ತದೆ. ಎಂಟ್ರಿ ಕೊಡ್ತಾರಾ ಬಿಗ್ ಬಾಸ್ ಮನೆಯೊಳಗಡೆ ಅಂತ ನೋಡಬೇಕಿದೆ, ಯಾಕಂದ್ರೆ ವೋಟಿಂಗ್ ಪೋಲ್ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೆ. ಮತ್ತೆ ಕರಿ ಬಸಪ್ಪ ಅವ್ರ ಹೆಸರು ಇವಾಗ ಸೇರ್ಕೊಂಡಿದೆ. ಆಲ್ಮೋಸ್ಟ್ ಇವ್ರ ಹೆಸರು ಕೇಳಿರಲಿಲ್ಲ, ಇವಾಗ ಸದ್ಯ ಸಿಗ್ತಿರೋ ಇನ್ಫಾರ್ಮೇಶನ್ ಏನಪ್ಪ ಅಂತಂದರೆ ಕರಿ ಬಸಪ್ಪ ಅವರು ಕೂಡ ಬಿಗ್ ಬಾಸ್ ಮನೆಗೆ ಈಗ ಎಂಟ್ರಿ ಕೊಡೋಕ್ಕೆ ಸಜ್ಜಾಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಮತ್ತು ಮಲ್ಲು ನಿಪಾಳನ್ ನನಗೆ ಆಲ್ಮೋಸ್ಟ್ ಇವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಇವರು ಹಾಡು ತುಂಬ ಚೆನ್ನಾಗಿ ಹಾಡ್ತಾರೆ, ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಫೇಮಸ್ ಇದ್ದಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ತುಂಬ ಜನ ಫಾಲೋವರ್ಸ್ ಕೂಡ ಇಲ್ಲಿ ಇದ್ದಾರೆ. ಇವ್ರ ಹೆಸರು ಇಲ್ಲಿ ಕೇಳಿ ಬರ್ತಾರೆ. ಆಲ್ಮೋಸ್ಟು ಉತ್ತರ ಕರ್ನಾಟಕದವರು ಇಲ್ಲಿ ಮಲ್ಲು ಜಮಖಂಡಿಯವರು ಬರ್ತಾರೆ ಅಂತ ಅನ್ಕೊಂಡಿದ್ರು, ಬಟ್ ಅವ್ರು ಬರ್ತಾ ಇಲ್ಲ, ಅವ್ರ ಬದಲು ಇವ್ರು ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಅಮಿತ್ ಅಂತಂದ್ಬಿಟ್ಟು ಯಾರೋ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಿದೆ. ಮತ್ತು ಧ್ರುವಂತ್ ಅವರು ಆಲ್ಮೋಸ್ಟು ಮುದ್ದು ಲಕ್ಷ್ಮಿ ಧಾರಾವಾಹಿ ಯಾರ್ಯಾರು ನೋಡಿರ್ತೀರಾ ಅವರು ಧ್ರುವಂತ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಯಾವುದೋ ಒಂದು ಹುಡುಗಿ ವಿಚಾರದಲ್ಲಿ ಕಾಂಟ್ರವರ್ಸಿ ಆಗಿತ್ತು, ಅವರು ಕೂಡ ಧ್ರುವಂತ್ ಅವರು ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಬಂದಿದೆ. ಬಟ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರಾ, ಸ್ಟೇಜಿಂದ ಈಚೆ ಬರ್ತಾರಾ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಸೊ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ಗೆ ಇಷ್ಟು ಜನ ಕೂಡ ಆಲ್ಮೋಸ್ಟ್ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಸದ್ಯ ಒಂದು 2-3 ಹೆಸರು ಸೇರ್ಪಡೆ ಆಗಿದೆ. ಮತ್ತು ಇನ್ನೊಂದು ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಕೊಡಬೇಕೇನಪ್ಪ ಅಂತಂದರೆ ಮೌನ ಗುಡ್ಡೆ ಮನೆಯವರು ಬರ್ತಾ ಇಲ್ಲ, ದೇವಿಕಾ ಶೆಟ್ಟಿ ಅನ್ನೋರು ಬರ್ತಾ ಇದ್ದಾರೆ. ಅವ್ರ ಬದಲಾಗಿ ಇಲ್ಲಿ ದೇವಿಕಾ ಶೆಟ್ಟಿ ಅವರು ಎಂಟ್ರಿ ಆಗ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ 90% ಇಲ್ಲಿ ಇವ್ರು ಬರ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ. ಆದರೆ ಇಲ್ಲಿ ಮೌನ ಗುಡ್ಡೆ ಮನೆಯವರು ಬರ್ತಾ ಇಲ್ಲ, ಅದು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ. ನೋಡೋಣ ವೀಕ್ಷಕರ, ಸದ್ಯ ಇಷ್ಟು ಹೆಸರುಗಳು ಇವಾಗ ಸದ್ಯ ಈಗ ಕೇಳಿ ಬರ್ತದೆ. ಇದರಲ್ಲಿ ಯಾರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ ಮತ್ತು ಸ್ಟೇಜಿಂದ ಈಚೆ ಬರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಪ್ರೋಮೋ ನೋಡಿದರೆ ಪ್ರೋಮೋ ಹೇಗೆ ಅನ್ನಿಸ್ತು, ಆಲ್ಮೋಸ್ಟ್ ಗ್ರ್ಯಾಂಡ್ ಓಪನಿಂಗ್ದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು ಬೆಳಿಗ್ಗೆ. ಅದ್ರ ಬಗ್ಗೆ ರಿವ್ಯೂ ಕೂಡ ಇಲ್ಲಿ ನಾನು ಮಾಡಾಕಿದೆ. ಪ್ರೋಮೋದಲ್ಲಿ ಏನು ಇಷ್ಟ ಆಯಿತು ಮತ್ತು ಏನು ಕಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈಗ 3 ಜನ ಕಂಟೆಸ್ಟೆಂಟ್ಗಳು ಯಾರು ಅಂತ ನಿಮಗೆ ಗೊತ್ತಾಗಿದೆ ಪ್ರೋಮೋ ಮೂಲಕನೇ. ನೀವು ಯಾರಿಗೆ ಇಲ್ಲಿ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.